ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-23. ಅತಃ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಇಚ್ಛೆಯುಳ್ಳ ನನ್ನವರು ಹಾಗೂ ಪಾಂಡುವಿನ ಪುತ್ರರು ಏನು ಮಾಡಿದರು? ಪುತ್ರ ಪ್ರೇಮದಿಂದ ಮೋಹಿತನಾದ ಧೃತರಾಷ್ಟ್ರನು ಸಂಜಯನ ಬಳಿ ಕೇಳುತ್ತಾನೆ, ಸಂಜಯ, ಕುರುಕ್ಷೇತ್ರದಲ್ಲಿ ಏನು ನಡೆಯಿತು ಎಂಬುದನ್ನು ನನಗೆ ಹೇಳು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಪುತ್ರರು ಮತ್ತು ಪಾಂಡುವಿನ ಪುತ್ರರು ಯುದ್ಧಕ್ಕಾಗಿ ಹೋಗಿರುವರಲ್ಲವೇ? ಪರಸ್ಪರ ಅವರು ಇಷ್ಟು ಹೊತ್ತಿನವರೆಗೆ ಏನು ಮಾಡುತ್ತಿದ್ದಾರೆ? ಅದನ್ನು ಬೇಗನೆ ನನಗೆ ಹೇಳು. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಸಂಜಯನು ಹೇಳಿದನು, ಯುದ್ಧಾರಂಭದ ಸಮಯದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹ ರಚನಾಯುಕ್ತವಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳಿದನು. ಹೇ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನನ ಮೂಲಕವಾಗಿ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರರ ಈ ಬಹಳ ದೊಡ್ಡದಾದ ಸೈನ್ಯವನ್ನು ನೋಡಿರಿ. ಹೀಗೆ ಸಂಜಯನು ಹೇಳುತ್ತಾನೆ. ಮಹಾಪ್ರಳಯದಲ್ಲಿ ಕಾಲನ ಮುಖವು ತೆರೆದುಕೊಳ್ಳುವಂತೆ ಆ ಸಮಯದಲ್ಲಿ ಪಾಂಡವರ ಸೈನ್ಯವು ಕೆರಳಿತು. ಕಾಲಕೂಟ ವಿಷವು ಉಕ್ಕಿ ಬಂದಾಗ ಅದನ್ನು ಯಾರಿಂದಲೂ ಶಮನ ಮಾಡಲಾಗುವುದಿಲ್ಲ. ಹಾಗೆಯೇ ಪಾಂಡವರ ಸೈನ್ಯವೆಲ್ಲವೂ ಏಕಮುಖವಾಗಿ ಸಜ್ಜಾದಾಗ ಅದನ್ನು ಯಾರು ತಾನೇ ನಿಯಂತ್ರಿಸಬಲ್ಲರು? ಅಥವಾ ಒಡವಾನಲವು ಪ್ರಜ್ವಲಿಸಿ ಪ್ರಳಯ ಮಾರುತದಿಂದ ಹೆಚ್ಚಿ ಸಮುದ್ರದ ನೀರು ಶೋಷಿಸಿ ಆಕಾಶದವರೆಗೆ ಉರಿದೇಳುವಂತೆ ನಿಯಂತ್ರಿಸಲಾರದ ಪಾಂಡವರ ಸೈನ್ಯವು ನಾನಾ ವಿಧದ ವ್ಯೂಹ ರಚನೆಯಿಂದ ಸಜ್ಜಾದುದರಿಂದ ಮಹಾ ಭಯಂಕರವಾಗಿ ಕಂಡಿತು. ಆದರೆ ಆನೆಯ ಹಿಂಡನ್ನು ನೋಡಿ ಸಿಂಹವು ಅದನ್ನು ನಿರ್ಲಕ್ಷಿಸುವಂತೆ ದುರ್ಯೋಧನನು ಪಾಂಡವರ ಆ ಸೈನ್ಯವನ್ನು ನೋಡಿ ತುಚ್ಛವಾಗಿ ಕಾಣುತ್ತಾ ದ್ರೋಣಾಚಾರ್ಯರ ಬಳಿಗೆ ಬಂದು ಅವರ ಮನಸ್ಸನ್ನು ಕಲುಷಿತಗೊಳಿಸಲೋಸುಗ ಅವರಲ್ಲಿ ಹೀಗೆಂದನು. ಆಚಾರ್ಯರೇ, ಪಾಂಡವರ ಈ ಉಕ್ಕಿ ಬರುತ್ತಿರುವ ಸೈನ್ಯವನ್ನು ನೋಡಿದಿರಲ್ಲ. ಗಿರಿದುರ್ಗವೇ ನಡೆದು ಬರುವಂತೆ ಬುದ್ಧಿವಂತನಾದ ದ್ರುಪದ ಪುತ್ರ ದೃಷ್ಟದ್ಯುಮ್ನನು ಚಮತ್ಕಾರಿಕವಾಗಿ ಸೈನ್ಯದ ರಚನೆಯನ್ನು ಮಾಡಿರುವನು. ನಿಮ್ಮಿಂದಲೇ ವಿದ್ಯೆಯನ್ನು ಪಡೆದು ಬುದ್ಧಿವಂತನಾದ ದೃಷ್ಟದ್ಯುಮ್ನನು ಈ ಸೈನ್ಯ ದೃಷ್ಟದ್ಯುಮ್ನನ ಈ ಸೈನ್ಯ ಸಿಂಹವನ್ನು ಹೇಗೆ ಸಜ್ಜುಗೊಳಿಸಿರುವನು ನೋಡಿರಿ. ಅತ್ರ ಶೂರಾ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಶೂರ ವೀರ ಸಾತ್ಯಕಿಯೂ ವಿರಾಟನು ಮಹಾರಥಿಯಾದ ದ್ರುಪದರಾಜನೂ, ಈ ರೀತಿಯಾಗಿ ಸೈನ್ಯದಲ್ಲಿ ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾದ, ಕ್ಷಾತ್ರ ಧರ್ಮದಲ್ಲಿ ನಿಪುಣರಾದ ಇನ್ನೂ ಅನೇಕ ಮಹಾ ಯೋಧರು ಇದ್ದಾರೆ. ಅವರು ಬಲದಲ್ಲಿ ಪರಾಕ್ರಮ ಪ್ರೌಢಿಮೆಯಲ್ಲಿ ಭೀಮಸೇನ ಅರ್ಜುನರಿಗೆ ಸರಿಸಮಾನರಾಗಿದ್ದಾರೆ. ಅವರ ಹೆಸರುಗಳನ್ನು ಪ್ರಸಂಗವಶಾತ್ ಕುತೂಹಲಕ್ಕಾಗಿ ಹೇಳುವೆನು. ಇಲ್ಲಿ ಮಹಾಯೋಧನಾದ ಸಾತ್ಯಕಿಯು ಯುಯುಧಾನನು, ವಿರಾಟ ರಾಜನು, ಶ್ರೇಷ್ಠ ಮಹಾರಥಿಯಾದ ದ್ರುಪದನು ಇಲ್ಲಿಗೆ ಬಂದಿರುವರು. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ
वीर्यवान् पुरुजित् कुन्तिभोजश्च शैब्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः ದೃಷ್ಟಕೇತು ಮತ್ತು ಚೇಕಿತಾನನು ಹಾಗೂ ಬಲಶಾಲಿಯಾದ ಕಾಶಿರಾಜನು, ಪುರುಜಿತ್ತು, ಕುಂತಿಭೋಜನು, ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ್ಯನು, ಪರಾಕ್ರಮಿಯಾದ ಯುಧಾಮನ್ಯುವು, ಬಲಶಾಲಿಯಾದ ಉತ್ತಮೌಜನು, ಸುಭದ್ರ ಪುತ್ರನಾದ ಅಭಿಮನ್ಯುವು ಹಾಗೂ ದ್ರೌಪದಿಯ 5 ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ. ಚೇಕಿತಾನ, ದೃಷ್ಟಕೇತು, ಮಹಾಪರಾಕ್ರಮಿ ಕಾಶಿರಾಜ, ನೃಪಶ್ರೇಷ್ಠ ಉತ್ತಮೌಜ ಹಾಗೂ ಶೈಬ್ಯ ಇವರನ್ನು ನೋಡಿರಿ. ಈ ಕುಂತಿಭೋಜನನ್ನು ನೋಡಿರಿ. ಹಾಗೆಯೇ ಯುಧಾಮನ್ಯುವು ಇಲ್ಲಿಗೆ ಬಂದಿರುವನು. ಪುರುಜಿತ್ತು ಮೊದಲಾದ ಸಮಸ್ತ ರಾಜರು ಬಂದಿರುವುದನ್ನು ನೋಡಿರಿ. ದುರ್ಯೋಧನನು ಹೇಳುತ್ತಾನೆ, ದ್ರೋಣಾಚಾರ್ಯರೇ, ಸುಭದ್ರೆಯ ಅಂತಃಕರಣಕ್ಕೆ ಆನಂದವನ್ನು ಕೊಡುವಂತಹ ಆಕೆಯ ಮಗ ಪ್ರತಿ ಅರ್ಜುನನಂತಿರುವ ಅಭಿಮನ್ಯುವನ್ನು ನೋಡಿರಿ. ಹಾಗೆಯೇ ಇನ್ನೂ ದ್ರೌಪದಿಯ 5 ಮಕ್ಕಳು ಮತ್ತು ಎಣಿಸಲಾರದಷ್ಟು ಅಸಂಖ್ಯ ಮಹಾರಥಿಗಳು ಇಲ್ಲಿ ಬಂದು ಸೇರಿರುವರು. अस्माकन्तु विशिष्टाये तान्निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तस्तथैव च ಹೇ ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಪಕ್ಷದಲ್ಲಿಯೂ ಕೂಡ ಯಾವ ಪ್ರಧಾನರಾದ ಯೋಧರಿದ್ದಾರೆಯೋ ಅವರನ್ನು ನೀವು ತಿಳಿದುಕೊಳ್ಳಿರಿ. ನಿಮ್ಮ ತಿಳುವಳಿಕೆಗಾಗಿ ನನ್ನ ಸೈನ್ಯದಲ್ಲಿ ಯಾರು ಯಾರು ಸೇನಾಧಿಪತಿಗಳಿದ್ದಾರೋ ಅವರನ್ನು ತಿಳಿಸುತ್ತೇನೆ. ದ್ರೋಣಾಚಾರ್ಯರಾದ ನೀವು ಮತ್ತು ಪಿತಾಮಹರಾದ ಭೀಷ್ಮರು ಮತ್ತು ಕರ್ಣನು ಮತ್ತು ಸಂಗ್ರಾಮ ವಿಜಯಿಯಾದ ಕೃಪಾಚಾರ್ಯರು, ಅಂತೆಯೇ ಅಶ್ವತ್ಥಾಮ, ವಿಕರ್ಣನು ಮತ್ತು ಸೋಮದತ್ತನ ಮಗನಾದ ಭೂರಿಶ್ರವನು. ಈ ರೀತಿಯಾಗಿ ಇನ್ನು ನಮ್ಮ ಸೈನ್ಯ ದುರ್ಯೋಧನನು ಹೇಳುತ್ತಿರುವನು, ನಮ್ಮ ಸೈನ್ಯದಲ್ಲಿ ಪ್ರಸಿದ್ಧರಾದ ಮಹಾವೀರರು ಯಾರು ಯಾರು ಇರುವರೆಂಬುದನ್ನು ಪ್ರಸಂಗ ಬಂತೆಂದು ಹೇಳುತ್ತೇನೆ, ಕೇಳಿ. ಮಹಾಪರಾಕ್ರಮಿಗಳಾದ ತಾವು ಹಾಗೂ ಇತರೆ ವೀರರಲ್ಲಿ ಕೆಲವು ಪ್ರಮುಖರ ಹೆಸರುಗಳನ್ನು ನಿಮ್ಮ ಅರಿವಿಗಾಗಿ ಹೇಳುತ್ತೇನೆ. ಶೌರ್ಯ ಪರಾಕ್ರಮದಲ್ಲಿ ಪ್ರತಿ ಸೂರ್ಯನಂತೆ ಇರುವ ಗಂಗಾನಂದನ ಭೀಷ್ಮಾಚಾರ್ಯರು, ಶತ್ರು ರೂಪ ಆನೆಗಳಿಗೆ ಸಿಂಹದಂತಿರುವ ಪರಾಕ್ರಮಿಯಾದ ಕರ್ಣ, ಇವರ ಕೇವಲ ಸಂಕಲ್ಪ ಮಾತ್ರದಿಂದಲೇ ವಿಶ್ವದ ಸಂಹಾರವಾಗಿ ಹೋದೀತು. ಹೆಚ್ಚೇನು, ಕೃಪಾಚಾರ್ಯರೊಬ್ಬರೇ ಇವರಿಗೆ ಸಾಲದೇನು? ಇಲ್ಲಿ ವಿಕರ್ಣನೂ ಇದ್ದಾನೆ. ಆಚೆ ಪ್ರತ್ಯಕ್ಷ ಕಾಲನೂ ಕೂಡ ಭಯಪಡುವಂತಹ ಅಶ್ವತ್ಥಾಮನನ್ನು ನೋಡಿ. ಯುದ್ಧದಲ್ಲಿ ಯಾವಾಗಲೂ ವಿಜಯಿಯಾದ ಈ ಸೋಮದತ್ತಿ ಅಂದರೆ ಭೂರಿಶ್ರವಸ್ಸು. अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः ಇನ್ನು ಕೂಡ ನನಗೋಸ್ಕರ ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಅನೇಕರಾದ ಶೂರ ವೀರರು ಅನೇಕ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಇವರೆಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ದಾರೆ. ಹೀಗೆಯೇ ಬ್ರಹ್ಮದೇವರೂ ತಿಳಿಯಲಾರದಷ್ಟು ಬಲಶಾಲಿಗಳು ಇನ್ನೂ ಅನೇಕ ಮಂದಿಗಿದ್ದಾರೆ. ಇವರೆಲ್ಲರೂ ಶಸ್ತ್ರವಿದ್ಯಾ ಪಾರಂಗತರಾಗಿದ್ದು ಮಂತ್ರವಿದ್ಯೆಯ ಸಾಕ್ಷಾತ್ ಅವತಾರಿಗಳೇ ಆಗಿರುವರು. ಹೆಚ್ಚೇನು, ಜಗತ್ತಿನಲ್ಲಿರುವ ಅಸ್ತ್ರವಿದ್ಯೆಯು ಇವರಿಂದಲೇ ಪ್ರಸಿದ್ಧವಾಯಿತು. ಇವರು ಈ ಜಗತ್ತಿನಲ್ಲಿ ಅದ್ವಿತೀಯರಾಗಿದ್ದಾರೆ ಹಾಗೂ ಅತಿ ಬಲಿಷ್ಠರಾಗಿದ್ದಾರೆ. ಹೀಗಿದ್ದರೂ ಇವರೆಲ್ಲ ವೀರರು ಪ್ರಾಣದ ಹಂಗನ್ನು ತೊರೆದು ನನ್ನನ್ನೇ ಅನುಸರಿಸುತ್ತಿದ್ದಾರೆ. ಪತಿವ್ರತೆಯಾದ ಸ್ತ್ರೀಯ ಮನಸ್ಸು ಪತಿಯಲ್ಲದೆ ಬೇರೆಡೆ ಹೋಗುವುದಿಲ್ಲ. ಹಾಗೆಯೇ ಈ ವೀರರಿಗೆ ನಾನೇ ಸರ್ವಸ್ವವಾಗಿರುವೆನು. ನಮ್ಮ ಕಾರ್ಯದ ಮುಂದೆ ಇವರು ತಮ್ಮ ಪ್ರಾಣಗಳನ್ನು ತುಚ್ಛವೆಂದು ತಿಳಿಯುತ್ತಿದ್ದಾರೆ. ಹೀಗೆ ನಿಸ್ಸೀಮರು ಮತ್ತು ಸ್ವಾಮಿ ಭಕ್ತರು ಆಗಿದ್ದಾರೆ. ಇವರು ಯುದ್ಧ ಕಲೆಯಲ್ಲಿ ಕುಶಲರಾಗಿದ್ದು ಯುದ್ಧ ಕೌಶಲ್ಯದಿಂದ ಕೀರ್ತಿವಂತರಾಗಿದ್ದಾರೆ.
ಹೆಚ್ಚೇನು ಹೇಳುವುದು, ಕ್ಷತ್ರಿಯ ಧರ್ಮವು ಇವರಿಂದಲೇ ಪ್ರಸಿದ್ಧವಾಗಿದೆ. ಹೀಗೆ ನಮ್ಮ ಸೈನ್ಯದಲ್ಲಿ ಸರ್ವಾಂಗ ಪರಿಪೂರ್ಣರಾದ ಮಹಾವೀರರು ಅನೇಕರಿದ್ದಾರೆ. ಅಪಾರವಾಗಿರುವ ಇವರನ್ನು ನಾನು ಹೇಗೆ ಎಣಿಸಲಿ? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮ ಪಿತಾಮಹರ ಮೂಲಕ ರಕ್ಷಿತವಾದ ನಮ್ಮ ಸೈನ್ಯವು ಅಪರಿಮಿತವಾಗಿದೆ, ಅರ್ಥಾತ್ ಎಲ್ಲ ಪ್ರಕಾರದಿಂದಲೂ ಅಜೇಯವಾಗಿದೆ. ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರುಗಳ ಸೈನ್ಯವು ಪರಿಮಿತ, ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ. ಇನ್ನು ಕ್ಷತ್ರಿಯರೆಲ್ಲರಲ್ಲಿ ಶ್ರೇಷ್ಠರು, ಜಗತ್ತಿನ ಸರ್ವ ಯೋಧರಲ್ಲಿ ಉತ್ತಮ ಪರಾಕ್ರಮಿಗಳು ಆದ ಭೀಷ್ಮಾಚಾರ್ಯರಿಗೆ ನಮ್ಮ ಸೈನ್ಯಾಧಿಪತ್ಯವನ್ನು ನೀಡಲಾಗಿದೆ. ಇವರು ತಮ್ಮ ಸಾಮರ್ಥ್ಯದಿಂದ ಸೈನ್ಯವನ್ನು ನಿಯಂತ್ರಿಸಿ ಕೋಟೆಗಳನ್ನೇ ಕಟ್ಟಿರುವರು ಎಂಬಂತೆ ಸೈನ್ಯವನ್ನು ಸಜ್ಜುಗೊಳಿಸಿರುವರು. ಇವರ ಪರಾಕ್ರಮದ ಮುಂದೆ 3 ಲೋಕಗಳು ತುಚ್ಛವೇ ಆಗಿವೆ. ಮೊದಲಿಗೆ ಈ ಸೇನಾ ಸಮುದ್ರವನ್ನು ದಾಟುವುದು ದುಸ್ತರವೇ ಆಗಿದೆ. ಅದರ ಜೊತೆಗೆ ಒಡವಾಗ್ನಿಯು ಸಹಾಯಕನಾಗಿರುವನು, ಅಥವಾ ಪ್ರಳಯಾಗ್ನಿಗೆ ಪ್ರಭಂಜನ ವಾಯುವಿನ ಸಂಯೋಗ ಉಂಟಾಗುವಂತೆ ನಮ್ಮ ಅಪಾರ ಸೈನ್ಯಕ್ಕೆ ಭೀಷ್ಮರಂತಹವರು ಸೇನಾಪತಿಗಳಾಗಿದ್ದಾರೆ. ಹೀಗಿರುವಾಗ ನಮ್ಮ ಸೈನ್ಯದೊಂದಿಗೆ ಯಾರು ತಾನೇ ಯುದ್ಧ ಮಾಡಬಲ್ಲರು? ಪಾಂಡವರ ಸೈನ್ಯವು ನಿಜವಾಗಿಯೂ ಸ್ವಲ್ಪವಾಗಿದೆ, ಆದರೆ ಅದರ ರಚನೆಯಿಂದ ಅದು ದೊಡ್ಡದಾಗಿ ಕಾಣುತ್ತದೆ. ಅದಲ್ಲದೆ ಅದರ ಸೇನಾಪತ್ಯವನ್ನು ಮಹಾಬಲಿಷ್ಠನಾದ ಭೀಮಸೇನನು ಸ್ವೀಕರಿಸಿರುವನು. ಇಷ್ಟು ಹೇಳಿ ದುರ್ಯೋಧನನು ಆ ಮಾತನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟನು. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಆದ್ದರಿಂದ ಎಲ್ಲ ವ್ಯೂಹದ್ವಾರಗಳಲ್ಲಿ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನೇ ಎಲ್ಲ ಕಡೆಯಿಂದ ರಕ್ಷಿಸಿರಿ. ಮತ್ತೆ ಪುನಃ ಎಲ್ಲ ಸೇನಾಪತಿಗಳಿಗೆ ಹೇಳುತ್ತಾನೆ, ಅಯ್ಯ, ಇನ್ನು ತಮ್ಮ ಸೈನ್ಯವನ್ನು ಸಜ್ಜುಗೊಳಿಸಿರಿ ಎಂದು ಆ ದುರ್ಯೋಧನನು ಹೇಳಿದನು. ಯಾರ ಅಧೀನದಲ್ಲಿ ಎಷ್ಟು ಅಕ್ಷೌಹಿಣಿಗಳಿರುವವೋ ಆ ಮಹಾರಥಿಕರು ತಮ್ಮ ಅಕ್ಷೌಹಿಣಿಯ ಮುಂದೆ ಬಂದು ನಿಲ್ಲಬೇಕು. ಅವರು ಆಯಾ ಅಕ್ಷೌಹಿಣಿಗಳನ್ನು ಜತನ ಮಾಡಿ ಭೀಷ್ಮರ ಆಜ್ಞೆಯಂತೆ ನಡೆಯಬೇಕು. ಬಳಿಕ ಅವನು ದ್ರೋಣಾಚಾರ್ಯರಲ್ಲಿ ಹೇಳುತ್ತಾನೆ, ನಿಮಗೆ ಸಮಸ್ತ ಸೈನ್ಯದ ಮೇಲೆ ಕಣ್ಣಿರಲಿ, ಹಾಗೂ ಭೀಷ್ಮಾಚಾರ್ಯರನ್ನು ನನ್ನಂತೆಯೇ ತಿಳಿದು ಅವರೊಬ್ಬರನ್ನು ರಕ್ಷಿಸಬೇಕು. ಕಾರಣ ನಮ್ಮ ಎಲ್ಲ ಸೈನ್ಯದ ಹೊಣೆಗಾರಿಕೆ ಅವರ ಮೇಲೆಯೇ ಇದೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಯೈ ಶಂಕಂ ದದ್ಮೌ ಪ್ರತಾಪವಾನ್. ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ಆ ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನು ಉಂಟುಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹದ ಗರ್ಜನೆಗೆ ಸಮಾನವಾಗಿ ಗರ್ಜಿಸಿ ಶಂಖವನ್ನು ಊದಿದರು. ರಾಜನಾದ ದುರ್ಯೋಧನನ ಮಾತನ್ನು ಕೇಳಿ ಸಂತೋಷಗೊಂಡ ಭೀಷ್ಮಾಚಾರ್ಯರು ಸಿಂಹನಾದವನ್ನು ಮಾಡಿದರು. ಆ ಸಿಂಹನಾದವು 2 ಸೈನ್ಯಗಳಲ್ಲಿ ತುಂಬಿ ಹೋಗಿ ಅದರ ಪ್ರತಿಧ್ವನಿಯು ಆಕಾಶದಲ್ಲಿಯೂ ಹಿಡಿಸಲಾರದಷ್ಟಾಗಿತು. ಅದು ಪ್ರತಿಧ್ವನಿಸುವಂತೆಯೇ ವೀರವೃತ್ತಿಯ ಬಲದಿಂದ ಭೀಷ್ಮರು ತಮ್ಮ ದಿವ್ಯವಾದ ಶಂಖವನ್ನು ಊದಿದರು. ಆ 2 ನಾದಗಳು, ಅಂದರೆ ಭೀಷ್ಮರ ಸಿಂಹನಾದವು ಶಂಖನಾದವು, 2 ನಾದಗಳು ಒಟ್ಟಿಗೆ ಸೇರಿ 3 ಲೋಕಗಳೇ ಕಿವುಡಾದವು. ಆಗ ಆಕಾಶವೇ ಕಳಚಿ ಬೀಳುವಂತಾಯಿತು. ಆ ಸಮಯದಲ್ಲಿ ಆಕಾಶವು ಗರ್ಜಿಸತೊಡಗಿತು, ಸಾಗರಗಳು ಉಕ್ಕೇರಿದವು, ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಭಯಗೊಂಡು ಗಡಗಡನೆ ನಡುಗತೊಡಗಿತು. ಆ ಮಹಾನಾದದ ಘೋಷದಿಂದ ಪರ್ವತಗಳ ಕಂದಕಗಳು ಪ್ರತಿಧ್ವನಿಸಿದವು. ಅಷ್ಟರಲ್ಲಿ 2 ಸೈನ್ಯದ ರಣವಾದ್ಯಗಳು ಮೊಳಗಿದವು. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮುಲೋಭವತ್. ಇದಾದ ನಂತರ ಶಂಖಗಳು, ನಗಾರಿಗಳು
ಹಾಗೂ ಡೋಲು, ಮೃದಂಗ, ಕಹಳೆ ಮುಂತಾದ ವಾದ್ಯಗಳು ಒಟ್ಟಿಗೆ ಮೊಳಗೆದವು. ಅವುಗಳ ಆ ಶಬ್ದವು ಬಹಳ ಭಯಂಕರವಾಯಿತು. ನಾನಾ ಪ್ರಕಾರದ ರಣವಾದ್ಯಗಳ ಕರ್ಕಶವಾದ ಭಯಂಕರವಾದ ಧ್ವನಿಯು ಭಾರೀ ಧೈರ್ಯವುಳ್ಳವರಿಗೂ ಕೂಡ ಮಹಾಪ್ರಳಯದಂತೆ ಅನಿಸಿತು. ಡೋಲು, ನಗಾರಿ, ಮೃದಂಗ, ಶಂಖ, ಕೊಂಬು, ಕಹಳೆ ಮುಂತಾದ ರಣವಾದ್ಯಗಳ ನಿನಾದ ಮತ್ತು ವೀರರ ಘರ್ಜನೆಗಳಿಂದ ರಣ ಕೋಲಾಹಲವೇ ಎದ್ದಿತು. ಕೆಲವರು ಆವೇಶದಿಂದ ಭುಜದಂಡಗಳನ್ನು ತಟ್ಟಿಕೊಂಡರು. ಕೆಲವರು ಕೆರಳಿ ಗಟ್ಟಿಯಾಗಿ ಪರಸ್ಪರ ಹೆಸರೆತ್ತಿ ಕೂಗತೊಡಗಿದರು. ಗಜ ಸೈನ್ಯವು ಚೆಲ್ಲಾಪಿಲ್ಲಿಯಾಗಿ ನಿಯಂತ್ರಣ ತಪ್ಪಿತು. ಇಂತಹ ಸ್ಥಿತಿಯಲ್ಲಿ ಅಂಜುಪುರುಕರ ಮಾತಾದರೂ ಏನು? ಹೇಡಿಗಳಂತೂ ತರೆಗೆಲೆಯಂತೆ ತೂರಿ ಹೋದರು. ಸ್ವತಃ ಯಮನೂ ಕೂಡ ಬೆಚ್ಚಿ ಬಿದ್ದು ಮುಖ ತಿರುವಿದನು. ಇಷ್ಟು ಜನರು ನಿಂತಲ್ಲೇ ಪ್ರಾಣ ಕಳೆದುಕೊಂಡರು. ಕೆಲವರು ತೆರೆದ ಬಾಯಿ ಮುಚ್ಚಲೇ ಇಲ್ಲ. ನಾನೆಂದು ಹೇಳಿಕೊಳ್ಳುವ ಪ್ರಸಿದ್ಧ ವೀರರೂ ಕೂಡ ನಡುಗತೊಡಗಿದರು. ಇಂತಹ ಭಯಂಕರ ರಣವಾದ್ಯಗಳ ಧ್ವನಿಯನ್ನು ಕೇಳಿದ ಬ್ರಹ್ಮದೇವರು ವ್ಯಾಕುಲರಾದರು. ಇಂದ್ರಾದಿ ದೇವತೆಗಳು ಇದೇನು ಪ್ರಳಯವೇ ಕಾಲವೇ ಸಂಭವಿಸಿದೆ ಎಂದು ಹೇಳತೊಡಗಿದರು. ತಶ್ವೇತೈರ್ಹಯೈರ್ಯುಕ್ತೆ ಮಹತೆ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ ಪಾಂಚಜನ್ಯಂ ಹೃಷೀಕೇಶಃ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ ಅನಂತವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ. ಇದಾದ ನಂತರ ಬಿಳಿಯ ಬಣ್ಣದ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಕೂಡ ಅಲೌಕಿಕವಾದ ಶಂಖಗಳನ್ನು ಊದಿದರು. ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಹೆಸರಿನ ಶಂಖವನ್ನು, ಅರ್ಜುನನು ದೇವದತ್ತವೆಂಬ ಹೆಸರಿನ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಹೆಸರಿನ ಮಹಾಶಂಖವನ್ನು ಊದಿದರು. ಕುಂತಿಯ ಪುತ್ರನಾದ ರಾಜ ಯುಧಿಷ್ಠಿರನು ಅನಂತ ವಿಜಯವೆಂಬ ಹೆಸರಿನ ಮತ್ತು ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಹೆಸರಿನ ಶಂಖಗಳನ್ನು ಊದಿದರು. ಈ ಪ್ರಕಾರವಾಗಿ ಸ್ವರ್ಗಲೋಕದಲ್ಲಿ ಗೊಂದಲದ ಆತಂಕ ಉಂಟಾದಾಗ ಇತ್ತ ಪಾಂಡವರ ಸೈನ್ಯದಲ್ಲಿ ಏನು ನಡೆಯಿತು? ವಿಜಯದ ತವರಾಗಿದ್ದ ತೇಜಸ್ಸಿನ ಭಂಡಾರವೇ ಆಗಿದ್ದ ಆ ಅರ್ಜುನನ ರಥಕ್ಕೆ ಗರುಡನಂತೆ ವೇಗವುಳ್ಳ 4 ಕುದುರೆಗಳನ್ನು ಹೂಡಿದ್ದರು. ರೆಕ್ಕೆಗಳಿರುವ ಮೇರು ಪರ್ವತದಂತಿರುವ ಆ ಶ್ರೇಷ್ಠ ರಥದ ತೇಜಸ್ಸಿನಿಂದ 10 ದಿಕ್ಕುಗಳು ತುಂಬಿ ಹೋದವು. ಸಾಕ್ಷಾತ್ ವೈಕುಂಠಾಧಿಪತಿ ಶ್ರೀಕೃಷ್ಣನೇ ಸಾರಥಿಯಾಗಿ ಕುಳಿತಿದ್ದ ಆ ರಥವನ್ನು ಎಷ್ಟೆಂದು ವರ್ಣಿಸಲಿ? ಸಾಕ್ಷಾತ್ ಪರಶಿವನ ಅವತಾರವಾಗಿದ್ದ ಮಾರುತಿಯು ಆ ರಥದ ಧ್ವಜಸ್ತಂಭದಲ್ಲಿ ವಿರಾಜಮಾನನಾಗಿದ್ದನು. ಶಾರಂಗ ಧನುಸ್ಸನ್ನು ಧರಿಸಿರುವಂತಹ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದನು. ಆ ಪ್ರಭುವಿಗೆ ಭಕ್ತರ ಮೇಲೆ ವಿಲಕ್ಷಣವಾದ ಪ್ರೀತಿ ಇರುವುದರಿಂದಲೇ ಅರ್ಜುನನ ಸಾರಥ್ಯವನ್ನು ಮಾಡುತ್ತಿರುವನಲ್ಲ. ಇದೆಂಥ ಆಶ್ಚರ್ಯ! ಅವನು ತನ್ನ ಸೇವಕನನ್ನು ಬೆನ್ನಿಗೆ ಹಾಕಿಕೊಂಡು ಸ್ವತಃ ಮುಂದೆ ನಿಂತು ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಲೀಲಾಜಾಲವಾಗಿ ಊದಿದನು. ಸೂರ್ಯೋದಯವಾಗುತ್ತಲೇ ನಕ್ಷತ್ರಗಳು ಅಡಗಿಕೊಳ್ಳುವಂತೆ ಆ ಶಂಖನಾದದಿಂದ ಕೌರವರ ಸೈನ್ಯದಲ್ಲಿ ಮೊಳಗುತ್ತಿದ್ದ ರಣವಾದ್ಯಗಳ ಗದ್ದಲ ಎಲ್ಲಿ ಅಡಗಿ ಹೋದವೋ ತಿಳಿಯದು. ಹಾಗೆಯೇ ಅರ್ಜುನನು ತನ್ನ ದೇವದತ್ತ ಎಂಬ ಗಂಭೀರ ನಾದದಿಂದ ಕೂಡಿದ ಶಂಖವನ್ನು ಆವೇಶಪೂರ್ಣನಾಗಿ ಊದಿದನು. ಆ ಸಮಯದಲ್ಲಿ ಆ 2 ಶಂಖಗಳ ಅದ್ಭುತ ಧ್ವನಿಗಳು ಒಂದಾಗಿ ಬ್ರಹ್ಮಾಂಡವೇ 100 ಹೋಳುಗಳಾದವೇನೋ ಎಂದೆನಿಸಿತು. ಇಷ್ಟರಲ್ಲಿ ಭೀಮಸೇನನು ಆವೇಶಗೊಂಡು ಮಹಾಕಾಲನಂತೆ ಕೆರಳಿ ತನ್ನ ಪೌಂಡ್ರವೆಂಬ ಶಂಖವನ್ನು ಊದಿದನು. ಆ ಶಂಖದ ಭಯಂಕರ ಧ್ವನಿಯು ಪ್ರಳಯ ಕಾಲದ ಮೇಘ ಗರ್ಜನೆಯಂತೆ ಪಸರಿಸುತ್ತಿರುವಾಗ ಧರ್ಮರಾಜನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲನು ಸುಘೋಷವೆಂಬ ಶಂಖವನ್ನು, ಸಹದೇವನು ಮಣಿಪುಷ್ಪಕವೆಂಬ ಶಂಖವನ್ನು ಊದಿದರು. ಆ ಶಂಖನಾದದಿಂದ ಪ್ರತ್ಯಕ್ಷ ಯಮನೇ ಗಾಬರಿಗೊಂಡನು. ಕಾಶ್ಯಶ್ಚ ಪರಮೇಶ್ವಾಸಶ್ಚಿಕಂಡೀ ಚ ಮಹಾರಥಃ ದೃಷ್ಟ
दृष्टद्युम्नो विराटश्च सात्यकिश्च पराजितः द्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान् दद्मुः पृथक् पृथक् सघोषो धात्रराष्ट्राणां हृदयानि व्यदारयत् नभश्च पृथिवीं चैव तुमुलो व्यनुनादयन् ಶ್ರೇಷ್ಠವಾದ ಧನಸ್ಸುಳ್ಳ ಕಾಶಿರಾಜನು ಮತ್ತು ಮಹಾರಥಿಯಾದ ಶಿಖಂಡಿ ಹಾಗೂ ದೃಷ್ಟದ್ಯುಮ್ನ ವಿರಾಟರಾಜನು ಮತ್ತು ಅಜೇಯನಾದ ಸಾತ್ಯಕಿಯು ರಾಜನಾದ ದೃಪದನು ದ್ರೌಪದಿಯ 5 ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯುವು ಇವರೆಲ್ಲರೂ ಹೇ ರಾಜನೇ ಎಲ್ಲ ಕಡೆಗಳಿಂದ ಬೇರೆ ಬೇರೆಯಾಗಿ ಶಂಖಗಳನ್ನು ಊದಿದರು ಮತ್ತು ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಸಹ ಪ್ರತಿಧ್ವನಿಗೊಳಿಸುತ್ತಾ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು. ದೃಪದ ರಾಜನು, ಮಹಾವೀರನಾದ ಕಾಶಿರಾಜನು, ದ್ರೌಪದಿಯ ಪುತ್ರರು ಮುಂತಾದ ಅನೇಕ ರಾಜರು ಅಲ್ಲಿ ನೆರೆದಿದ್ದರು. ಹಾಗೆಯೇ ಮಹಾಬಾಹುವಾದ ಅರ್ಜುನನ ಪುತ್ರ ಅಭಿಮನ್ಯು, ಅಪರಾಜಿತ ಸಾತ್ಯಕಿ, ನೃಪಶ್ರೇಷ್ಠನಾದ ದೃಷ್ಟದ್ಯುಮ್ನ, ಶಿಖಂಡಿ, ವಿರಾಟ ಮತ್ತು ಅಲ್ಲಿ ಸೇರಿದ್ದ ಇತರ ಸೇನಾ ನಾಯಕರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬೇರೆ ಬೇರೆ ಶಂಖಗಳನ್ನು ಒಂದೇ ಸಮನೆ ಊದಲು ತೊಡಗಿದರು. ಆ ಶಂಖಗಳ ಮಹಾಧ್ವನಿಗಳ ಆಘಾತದಿಂದ ಶೇಷ ಕೂರ್ಮರು ಒಮ್ಮೆಲೆ ಬೆಚ್ಚಿಬಿದ್ದು ತಾವು ಧರಿಸಿಕೊಂಡಿದ್ದ ಪೃಥಿವಿಯ ಹೊರೆಯನ್ನು ಎಸೆದು ಬಿಡಲು ಸಿದ್ಧರಾದರು. ಅದರಿಂದಾಗಿ 3 ಲೋಕಗಳು ತತ್ತರಿಸಿ ಹೋದವು. ಮೇರು ಮಂದರ ಪರ್ವತಗಳು ತೂಗಾಡಿದವು. ಸಮುದ್ರದ ನೀರು ಕೈಲಾಸ ಪರ್ವತದವರೆಗೆ ಚಿಮ್ಮಿತು. ಭೂಮಿಯು ತಲೆಕೆಳಗಾಗುವುದೋ, ಆಕಾಶವೇ ಕುಸಿದು ಹೋಗುವುದೋ ಎಂದೆನಿಸಿ ನಕ್ಷತ್ರಗಳು ಉದುರಿ ರಂಗವಲ್ಲೇ ಇಟ್ಟಂತಾಗಿತು. ಸತ್ಯ ಲೋಕದಲ್ಲಿ ಸೃಷ್ಟಿಯು ಮುಳುಗಿ ಹೋಗಿತು. ದೇವತೆಗಳು ನಿರಾಧಾರರಾದರು ಎಂಬ ಬೊಬ್ಬೆ ಎದ್ದಿತು. ಹಗಲಿನಲ್ಲೇ ಸೂರ್ಯನು ಮರೆಯಾದನು. ಪ್ರಳಯ ಕಾಲದಂತೆ 3 ಲೋಕಗಳಲ್ಲಿಯೂ ಹಾಹಾಕಾರ ಉಂಟಾಗಿತು. ಇದನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ವಿಸ್ಮಿತನಾಗಿ ಎಲ್ಲಾದರೂ ಸೃಷ್ಟಿಯ ಅಂತ್ಯವೇ ಆದೀತೆಂದು ಯೋಚಿಸಿ ಆ ಅದ್ಭುತ ಶಂಖನಾದವನ್ನು ನಿಲ್ಲಿಸಿಬಿಟ್ಟನು. ಅದರಿಂದಲೇ ಈ ಜಗತ್ತು ಉಳಿಯಿತು. ಇಲ್ಲದಿದ್ದರೆ ಶ್ರೀಕೃಷ್ಣಾದಿಗಳು ಶಂಖವನ್ನು ಊದಿದಾಗಲೇ ಅದು ಅಂತ್ಯವಾಗುವ ಸಮಯ ಬರುತ್ತಿತ್ತು. ಆ ಶಂಖನಾದವು ನಿಂತು ಹೋದರೂ ಅದರ ಪ್ರತಿಧ್ವನಿ ಹರಡುತ್ತಲೇ ಇತ್ತು. ಅದರಿಂದಾಗಿ ಕೌರವರ ಸೈನ್ಯವು ಅಸ್ತವ್ಯಸ್ತವಾಯಿತು. ಸಿಂಹವು ಆನೆಗಳ ಗುಂಪನ್ನು ಸಹಜವಾಗಿ ಚದುರಿಸಿ ಬಿಡುವಂತೆಯೇ ಆ ಧ್ವನಿಯು ಕೌರವರ ಹೃದಯಗಳನ್ನು ಸೀಳಿಬಿಟ್ಟಿತು. ಆ ಧ್ವನಿಯನ್ನು ಕೇಳಿ ನಿಂತಲ್ಲೇ ಎಲ್ಲರೂ ಧೈರ್ಯಗೊಂದಿ ಒಬ್ಬರಿಗೊಬ್ಬರು ಎಚ್ಚರ, ಸಾವಧಾನ, ಎಚ್ಚರ, ಸಾವಧಾನವಾಗಿರಿ ಎಂದು ಹೇಳತೊಡಗಿದರು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾತ್ರರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಕೌರವರ ಪಕ್ಷದ ಸೈನಿಕರು ಮತ್ತೆ ವ್ಯವಸ್ಥಿತವಾಗಿ ನಿಂತುಕೊಂಡಿರುವುದನ್ನು ನೋಡಿ ಶಸ್ತ್ರಾಸ್ತ್ರಗಳು ಪ್ರಯೋಗಿಸುವ ಸಮಯದಲ್ಲಿ ತನ್ನ ಧನುಸ್ಸನ್ನು ಎತ್ತಿಕೊಂಡು ಕಪಿಧ್ವಜನಾದ ಅರ್ಜುನನು ಹೇಳುತ್ತಾನೆ. ಅಲ್ಲಿ ನೆರೆದಿದ್ದ ಬಲ ಪೌರುಷಗಳಿಂದ ಕೂಡಿದ ಮಹಾರಥಿಗಳು ಸೈನ್ಯಕ್ಕೆ ಧೈರ್ಯ ತುಂಬಿ ವ್ಯವಸ್ಥೆಗೊಳಿಸಿದರು. ಅನಂತರ ಅವರು ಯುದ್ಧಕ್ಕೆ ಸಿದ್ಧರಾಗಿ ಇಮ್ಮಡಿ ಆವೇಶದಿಂದ ಮುಂದರಿದರು. ಆಗ ಆ ಆವೇಶಭರಿತ ಸೈನ್ಯದಿಂದಾಗಿ 3 ಲೋಕಗಳು ಕಂಗಾಲಾದವು. ಪ್ರಳಯ ಕಾಲದ ದುರ್ಧರ ಮೇಘಗಳು ಒಂದೇ ಸಮನೆ ಮಳೆ ಸುರಿಸುವಂತೆ ಅಲ್ಲಿದ್ದ ಧನುರ್ಧಾರಿಗಳು ತೀಕ್ಷ್ಣವಾದ ಬಾಣಗಳ ಮಳೆಗರೆದರು. ಇದನ್ನು ನೋಡಿದ ಅರ್ಜುನನ ಮನಸ್ಸಿಗೆ ಅತ್ಯಂತ ಸಂತೋಷವಾಗಿ ಅವನು ಉತ್ಸುಕತೆಯಿಂದ ಸೈನ್ಯದ ಕಡೆಗೆ ದೃಷ್ಟಿ ಹರಿಸಿದನು. ಆಗ ಸಮಸ್ತ ಕೌರವರು ಯುದ್ಧಕ್ಕೆ ಸಿದ್ಧರಾಗಿರುವುದನ್ನು ನೋಡಿ ಪಾಂಡುಕುಮಾರ ಅರ್ಜುನನು ಲೀಲಾಜಾಲವಾಗಿ ತನ್ನ ಧನುಸ್ಸನ್ನು ಎತ್ತಿಕೊಂಡನು. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಯಾವದೇತಾನ್ನಿರೀಕ್ಷ್ಯೇಹಂ ಯೋದ್ಧುಕಾಮಾನವಸ್ಥಿತಾಂ
कैर्मया सह योद्धव्यम् अस्मिन् रणसमुद्यमे योत्स्यमानानवेक्ष्येऽहं ययेतेऽत्र समागताः धात्रराष्ट्रस्य दुर्बुद्धे युद्धे प्रियचिकीर्षवः. ಎಲೈ ಧೃತರಾಷ್ಟ್ರನೇ, ಆಗ ಅರ್ಜುನನು ಭಗವಾನ್ ಶ್ರೀಕೃಷ್ಣನಲ್ಲಿ ಮುಂದಿನ ಮಾತನ್ನು ಹೇಳಿದನು. ಅರ್ಜುನನು ಹೇಳುತ್ತಿರುವನು, ಅಚ್ಯುತನೇ, ನನ್ನ ರಥವನ್ನು ಎರಡೂ ಸೈನ್ಯಗಳ ನಡುವೆ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ಶತ್ರು ಪಕ್ಷದ ಯೋಧರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುವೆನು. ನಾನು ಯಾರೊಂದಿಗೆ ಯುದ್ಧ ಮಾಡಬೇಕಾಗಿದೆ ಎಂಬುದನ್ನು ತಿಳಿದುಕೊಳ್ಳುವವರೆಗೆ ನನ್ನ ರಥವನ್ನು ನಿಲ್ಲಿಸಿಕೊಂಡಿರು. ದುಷ್ಟ ಬುದ್ಧಿಯುಳ್ಳ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಬಯಸುವ ಯಾವ ರಾಜರು ಇಲ್ಲಿಗೆ ಬಂದಿರುವರು, ಅದನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುವೆನು. ಹೀಗೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿರುವನು. ದೇವ, ರಥವನ್ನು ವೇಗವಾಗಿ ನಡೆಸಿ ಎರಡೂ ಸೈನ್ಯಗಳ ಮಧ್ಯಭಾಗದಲ್ಲಿ ಕೊಂಡು ಹೋಗಿ ನಿಲ್ಲಿಸು. ಅದರಿಂದ ಅಲ್ಲಿ ಯುದ್ಧ ಮಾಡಲಿಕ್ಕಾಗಿ ಬಂದಿರುವ ವೀರರನ್ನು ಕ್ಷಣ ಕಾಲ ಪರೀಕ್ಷಿಸಿ ನೋಡುವೆನು. ಏಕೆಂದರೆ ಇಲ್ಲಿ ಎಲ್ಲ ವೀರರು ನೆರೆದಿದ್ದರೂ ಯುದ್ಧದಲ್ಲಿ ಯಾರೊಂದಿಗೆ ನಾನು ಕಾದಾಡಬೇಕು ಎಂಬುದನ್ನು ನೋಡಬೇಕಾಗಿದೆ. ಇವರಲ್ಲಿ ಹೆಚ್ಚಿನವರು ಉತ್ಸಾಹದಿಂದ ದುಷ್ಟ ಬುದ್ಧಿಗಳಾದ ಕೌರವರು ತಮ್ಮಲ್ಲಿ ಪರಾಕ್ರಮವಿಲ್ಲದಿದ್ದರೂ ಯುದ್ಧದ ಇಚ್ಛೆಯನ್ನು ಇಟ್ಟುಕೊಂಡಿರುವರು. ಇವರಿಗೆ ಯುದ್ಧದ ಬಯಕೆಯೇನೋ ಇದೆ ನಿಜ, ಆದರೆ ಇವರಿಗೆ ರಣರಂಗದಲ್ಲಿ ಧೈರ್ಯವಿಲ್ಲ. ರಾಜನಿಗೆ ಇಷ್ಟು ಹೇಳಿ ಸಂಜಯನು ಮುಂದೆ ಹೇಳುತ್ತಾನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.